ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಇವತ್ತು ನಾವಿಲ್ಲಿ ಅಕ್ಕನ ಮನೆಗೆ ಬಂದಿದ್ದೀವಿ. ಅಲಂಗಾರಿಂದ ಒಂದು 2-3 ಕಿಲೋಮೀಟ್ರ್ ದೂರ, ಕಾಯರ್ಕೊಂಡ್ ಅಂತ. ಸೊ ನಾವು ಅಲಂಗಾರಲ್ಲಿ ಇಟ್ಕೊಂಡಾಗ ಬಾವ ಕಾರ್ ಇಟ್ಕೊಂಡು ರೆಡಿಯಾಗಿದ್ದರು. ಸೊ ಈಗ ಬಾವನ ಜೊತೆ ಕಾರಲ್ಲಿ ಬಂದಿದ್ದೀವಿ. ನಾನು, ಅಮ್ಮ, ಚಿಕ್ಕಪ್ಪ ಮತ್ತು ನನ್ನ ವೈಫು, ನನ್ನ ಮಗು, ಇಷ್ಟು ಜನ. ಸೊ ಇಲ್ಲಿಂದ ಈಗ ನೆಕ್ಸ್ಟು ಕಾರ್ಕಳಕ್ಕೆ ಹೋಗಬೇಕು. 26 ಅಲ್ವ ಇವತ್ತು. ಸೊ ಹಾಗಾಗಿ ಅಕ್ಕನ ಮಗಳಿಗೆ ಕಲ್ಚರಲ್ ಪ್ರೋಗ್ರಾಮ್ ಇದೆ ಅಂತ ಅವಳು ಶಾಲೆಗೆ ಹೋಗಿದ್ದಾಳೆ. ಸೊ ಅವಳಿಗೆ 11 ಗಂಟೆ ತನಕ ಕ್ಲಾಸ್ ಇರುತ್ತೆ, ಪ್ರೋಗ್ರಾಮ್ ಇದೆಯಂತೆ. ಆಗ ಅವಳು ಬಂದ ಮೇಲೆ ಇಲ್ಲಿಂದ ಈಗ ಹೊರಡಬೇಕು ಕಾರ್ಕಳಕ್ಕೆ. ಇದು ಹಳೆ ಮನೆ ಭಾವನವ್ರದ್ದು. ಇದು ಈಗ ಇರೋ ಮನೆ. ಅಲ್ಲಿ ಅವ್ರದ್ದು ಧೂಮಿ ಅನ್ನೋ ನಾಯಿ ಕಾರಿಗೆ ಅಡ್ಡ ಮಲ್ಕೊಂಡಿತ್ತು, ಅದನ್ನು ಓಡಿಸಿದ್ರು ಈಗ ಬಾವ. ಹೋಗ್ತಾ ಇದೆ. ಇವನು ಅಕ್ಕನ ಮಗ ಪ್ರಜ್ವಿತ್ ಅಂತ. ಆಲ್ರೆಡಿ ಎಲ್ಲ ಲಗೇಜ್ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾರೆ ಬಾಳೆಹೊನ್ನೂರಿಗೆ ಬರಲಿಕ್ಕೆ. ಇವಳೇ ನಮ್ಮ ಅಕ್ಕ ಟೀನಾ. ಸುಮಾರು 1 ವರ್ಷ ಆಗಿತ್ತು ಮಗುನ ನೋಡಿದೆ. ನೇಮಿಂಗ್ ಸೆರೆಮನಿ ಟೈಮಲ್ಲಿ ಬಂದಿದ್ದರು. ಅಂದರೆ ಜನವರಿ 22ಕ್ಕೆ ಹೋದ ವರ್ಷ ನೇಮಿಂಗ್ ಸೆರೆಮನಿ ಆಗಿತ್ತಲ್ಲ, ಆ ಟೈಮಲ್ಲಿ ಬಂದಿದ್ದರು. ಅದಾದಮೇಲೆ ನಾವು ಸಹ ಈ ಕಡೆ ಬಂದಿರಲಿಲ್ಲ ಮಂಗಳೂರಿಗೆ. ಸೊ ಅವರು ಆ ಕಡೆ ಬಂದಿರಲಿಲ್ಲ ನಮ್ಮ ಕಡೆ. ಸೊ ತುಂಬ ಆಸೆ ಪಡ್ತಾಯಿದ್ರು ನೋಡಬೇಕು ಅಂತ ಮಗುನ. ಹಾಗೆ ಈಗ ಬಂದಿದ್ದೀವಲ್ಲ, ನೋಡಿ ರಿಯಾನ್ ಯಾವ ಥರ ಕೂತ್ಕೊಂಡಿದ್ದಾನೆ. ಪ್ರಜ್ವಿತ್ ಅವನಿಗೆ ಕೆಲವು ಆಟ ಸಾಮಾನು ಎಲ್ಲ ಕೊಡ್ತಾ ಇದ್ದ. ಇದು ನಮ್ಮ ಭಾವನವ್ರದ್ದು ಅಡಿಕೆ ತೋಟ. ಇಲ್ಲೊಂದು ಸ್ವಲ್ಪ ಗ್ರೀನರಿ ಇದೆಯಲ್ಲ, ಸೊ ವೀಡಿಯೋ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಅಕ್ಕನ ಮಗ ಪ್ರಜ್ವಿತ್ ಬಂದು, ಇನ್ನು ಎಲ್ಲಿ ಫೋಟೋ ತೆಗಿಯೋಕ್ಕಿದೆ ಅಂತೆಲ್ಲ ಕೇಳ್ತಾ ಇದ್ದೆ. ಎಂತ ಮಾಡೋದು, ಫೋಟೋ ತೆಗಿಯೋದಾ? ಅಲ್ಲಿ ಬ್ರಿಡ್ಜ್ ಹತ್ರ ಒಂದು ಮಲ್ಲಿಗೆ ಗಿಡಗಳಿದೆ, ಅಲ್ಲಿ ಫೋಟೋ ತೆಗಿಯೋಣ ಅಂತೆಲ್ಲ ಹೇಳ್ತಾ ಇದ್ದ. ಇವರೇ ನಮ್ಮ ಚಿಕ್ಕಪ್ಪ, ವಾಲ್ಟರ್ ಅಂತ. ಇವ್ನು ನೋಡಿ ನನ್ನ ಮಗ. ನೋಡಿ, ಇನ್ನೇನಿದ್ರು ಏನಿಲ್ಲ, ನಮಗೇನು ಪ್ಲ್ಯಾನ್ ಇರಲಿಲ್ಲ ಬರೋದು. ಆದರೆ ಭಾವನೆ ಫೋನ್ ಮಾಡಿ ಕರೆದ್ರು, ಬನ್ನಿ ನಾವು ಬರ್ತೀವಿ, ಮಕ್ಕಳಿಗೆ ರಿಯಾನ್ ಜೊತೆ ಆಟ ಆಡಬೇಕಂತೆ, ಅವರು ಬರ್ತಾರೆ, ನಾವು ಬರ್ತೀವಿ, ಬರ್ತಾ ಬಸ್ಸಲ್ಲಿ ಬನ್ನಿ, ಹೋಗ್ತಾ ಕಾರಲ್ಲಿ ಹೋಗೋಣ ಅಂದರು. ಹಾಗೆ ಬಂದಿದ್ದೀವಿ. ಇನ್ನೀಗ ಇಲ್ಲಿಂದ ಒಂದು 11 ಗಂಟೆ ಅಷ್ಟೊತ್ತಿಗೆಲ್ಲ ಹತ್ತೂರು ಚರ್ಚಿಗೆ ಹೋಗಿ ಅಲ್ಲಿ ಪೂಜೆ ಗೀಜೆ ಮುಗಿಸ್ಕೊಂಡು ಅಲ್ಲಿ ಏನಾದ್ರು ತಗೋಬೇಕಿದ್ದು ತಗೊಂಡು ಆಮೇಲೆ ಅಲ್ಲಿಂದ ಮತ್ತೆ ವಾಪಸ್. ನೀವು ಆ್ಯಂಗ್ರಿ ಬರ್ಡ್ನ ನೋಡಿದ್ದೀರಲ್ಲ, ನಿಮ್ಗೆ ಆ್ಯಂಗ್ರಿ ಬರ್ಡ್ ಬಗ್ಗೆ ಗೊತ್ತೇ ಇರುತ್ತೆ. ಇವನು ಆ್ಯಂಗ್ರಿ ಬರ್ಡ್ದು ಇನ್ನೊಂದು ವರ್ಷನು. ಸಿಟ್ಟು ಬಂದರೆ ಅಂತೂ ಸಾಕು, ಸಖತ್ ಪೋಖ್ರಿ. ಸಿಟ್ಟು ಬಂದರೂ ಏನಿಲ್ಲ, ಕಣ್ಣು ಮೇಲೆ ಮಾಡಿಕೊಂಡು ಮುಖ ಊದಿಸ್ಕೊಂಡು ಒಂದು ಮೂಲೆಯಲ್ಲಿ ಕೂರ್ತಾ ಇದ್ದ ಅವಾಗ. ಹಾಗಾಗಿ ಅವನಿಗೆ ಆ್ಯಂಗ್ರಿ ಬರ್ಡ್ ಅಂತ ಹೆಸರಿಟ್ಟಿದ್ದ ಅವಾಗ ನಮ್ಮ ಅಕ್ಕ. ಅದೇ ಥರ ಮಾಡ್ತಾಯಿದ್ದ. ಅಕ್ಕನ ಮಗಳು ಬಂದಳು. ಸೊ ಅಕ್ಕನ ಮಗಳನ್ನ ಕರ್ಕೊಂಡು ಈಗ ನಾವು ಕಾರ್ಕಳದ ಕಡೆ, ಅಂದರೆ ಹತ್ತೂರು ಚರ್ಚಿನ ಕಡೆ ಹೋಗ್ತಾ ಇದ್ದೀವಿ. ನೋಡಿ, ಅವಳೇ ಅಕ್ಕನ ಮಗಳು, ಪ್ರಿಯಲ್ ಅಂತ. ಈಗ ನಾವು ಹತ್ತೂರು ಚರ್ಚದ್ದು ಎಂಟ್ರೆನ್ಸಲ್ಲಿದ್ದೀವಿ. ಇಲ್ಲಿಂದ ಇನ್ನೂ ಚರ್ಚಿಗೆ ತುಂಬ ದೂರ ಹೋಗಬೇಕು. ಸೊ ಆ ಕಡೆಯಿಂದ ನೋಡಿ ವೆಹಿಕಲ್ಗಳು ಬರ್ತಾ ಇದ್ದಾವೆ, ಈ ಕಡೆಯಿಂದ ಹೋಗ್ತಾ ಇದ್ದೀವಿ ನಾವು.
ಫೈನಲಿ ಇಲ್ಲಿ ಚರ್ಚ್ ಪಾರ್ಕಿಂಗ್ ಹತ್ರ ಬಂದ್ವಿ. ಅಂದರೆ ಇಲ್ಲಿ ಹಬ್ಬ ಅಲ್ಲ, ಇಲ್ಲಿ ಗಾಡಿಗಳನ್ನ ನಿಲ್ಸೋಕೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರು ಒಂದು ದೊಡ್ಡ ಇದರಲ್ಲಿ ಗ್ರೌಂಡಲ್ಲಿ. ಸೊ ಅಲ್ಲಿ ಗಾಡಿ ನಿಲ್ಲಿಸಿ ಈಗ ನಾವು ಈ ಕಡೆ ಹೋಗ್ತಾ ಇದ್ದೀವಿ ಚರ್ಚ್ ಕಡೆಗೆ. ನೋಡಿ ಸೀದಾ ಐಸ್ ಕ್ರೀಮ್ ಅಂತ ಚರ್ಚ್ ಹೋಗೋಕ್ಕಿಂತ ಮೊದಲೇ ಐಸ್ ಕ್ರೀಮ್ ಬೇಕು ಅಂತೇಳಿ ಐಸ್ ಕ್ರೀಮ್ ಗಾಡಿನ ಹತ್ಕೊಳ್ಳೋಕೆ ಹೋಗಿದ್ದ. ಸೊ ಬಾವ ಆಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವನ್ನ. ಭಾರಿ ತುಂಟಾಗಿಬಿಟ್ಟಿದ್ದಾನೆ, ಭಾರಿ ಅಂದರೆ ಭಾರಿ ಪೋಪ್ರಿ ಹುಡುಗ. ರಿಯಾನ್ ನನ್ನ ಕೈಯಲ್ಲಿದ್ದ, ಹಾಗಾಗಿ ವಿಡಿಯೋನ ನನ್ನ ವೈಫ್ ಮಾಡ್ತಾ ಇದ್ದಾರೆ. ಅಲ್ಲಿ ಚರ್ಚಲ್ಲಿ ಅಂದರೆ ಅಲ್ಲಿ ಕ್ಯಾಂಡ್ಲ್ಗಳೆಲ್ಲ ಮಾರ್ತಾ ಇರ್ತಾರೆ, ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ. ನಮ್ಮ ಹತ್ರ ತಗೊಳ್ಳಿ ಅಂತೇಳಿ ಕ್ಯಾಂಡ್ಲ್ಗಳು ಮಾರ್ತಾ ಇರ್ತಾರೆ. ನಾವು ಆಲ್ರೆಡಿ ನಮಗೊಬ್ಬರು ಪಾರ್ಕಿಂಗ್ ಎಲ್ಲಿ ವ್ಯವಸ್ಥೆ ಇದೆ ಅಂತ ತೋರ್ಸೋಕ್ಕಂತಲೇ ಒಬ್ಬರು ಬಂದಿದ್ದರು, ಅವರೇ ಕ್ಯಾಂಡ್ಲ್ ಇಟ್ಕೊಂಡಿದ್ರು. ಸೊ ಅವ್ರ ಹತ್ರ ಮತ್ತು ಕೆಲವು ಮಕ್ಕಳ ಹತ್ರ ನಾವು ಕ್ಯಾಂಡ್ಲನ್ನು ತಗೊಂಡ್ವಿ. ಈಗ ಇಲ್ಲಿ ಬಾವ ಏನು ತಗೊಳ್ತಾ ಇದ್ದಾರೆ. ಮಾಮೂಲಿ ಎಲ್ಲ ಕಡೆ ಜಾತ್ರೆ ನಡೆಯೋ ಥರನೇ ಹತ್ತೂರು ಚರ್ಚ್ ಹಬ್ಬದ ಜಾತ್ರೆ ಕೂಡ ನಡೆಯುತ್ತೆ. ಸೊ ಏನು ಬೇಕು ಎಲ್ಲ ಐಟಮ್ ಸಿಗುತ್ತೆ, ಚಪ್ಪಲಿ, ಬಟ್ಟೆ, ಪಾತ್ರೆ, ಆಟ ಸಾಮಾನು, ಎಂತ ಎಲ್ಲದ್ರದ್ದು ಸ್ಟಾಲ್ ಇರುತ್ತೆ ಇಲ್ಲಿ. ಸೊ ನೀವು ಆರಾಮಲ್ಲಿ ಡಿಸ್ಕೌಂಟಲ್ಲಿ ಬಾರ್ಗೇನ್ ಮಾಡಿ ಆರಾಮಲ್ಲಿ ನೀವು ಒಂದು ಡಿಸ್ಕೌಂಟ್ ಪ್ರೈಸ್ಗಳಿಂದ ಐಟಮ್ಗಳನ್ನ ತಗೊಂಡು ಹೋಗ್ಬೋದು. ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ಹತ್ತೂರಿನ ಸೆಂಟ್ ಲಾರೆನ್ಸ್ ಅವರ ಚರ್ಚ್. ಸೊ ಇನ್ನೂ ಕೂಡ ನಡಿಬೇಕು. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆವಾಗಲೇ ಹೇಳಿದ್ನಲ್ಲ ನಿಮಗೆ, ಏನು ಐಟಮ್ ಬೇಕಾದ್ರೂ ಸಿಗುತ್ತೆ, ಎಲ್ಲನೂ ಇಲ್ಲಿ ಮಾರಕ್ಕಿಟ್ಟಿರ್ತಾರೆ. ನೋಡಿ ಹೂಚಟ್ಟಿಗಳಿದ್ದಾವೆ, ಡಿಫ್ರೆಂಟ್ ಐಟಮ್ಸ್ಗಳು ನಿಮಗೆ ಸಿಗುತ್ತೆ ಇಲ್ಲಿ. ಆಟ ಸಾಮಾನು, ಮಣ್ಣಿನ ಪಾತ್ರೆ, ಸ್ಟೀಲ್ ಪಾತ್ರೆಗಳು ಮತ್ತು ಫ್ಯಾನ್ಸಿ ಐಟಮ್ಗಳು ಪ್ರತಿಯೊಂದು ಸಹ ಇಲ್ಲಿ ನಿಮಗೆ ಸಿಗುತ್ತೆ. ವೆರೈಟಿ ಆಟ ಸಾಮಾನುಗಳು ಇಲ್ಲಿದ್ದಾವೆ. ಜೊತೆಗೆ ಮಂಗಗಳನ್ನ ಓಡಿಸ್ತಾರಲ್ಲ, ಅದು ಗನ್ ಟೈಪು, ಅದನ್ನು ಸಲ್ಫೇಟ್ ಹಾಕಿ ಪಟ್ ಅಂತ ಸೌಂಡ್ ಮಾಡ್ತಾರೆ. ಸೊ ಅದು ಸಹಿತ ಇಲ್ಲಿ ಮಾರಕ್ಕಿಟ್ಟಿದ್ರು. ನಾವಲ್ಲಿ ಕಾರಲ್ಲಿ ಬರ್ತಾ ನೋಡಿದ್ವಿ ಆ ಕಡೆಯಿಂದ. ಸೊ ಅದಿದೆ. ಮತ್ತು ನಿಮಗೆ ಫ್ಲವರ್ದ ಐಟಮ್ಸ್ಗಳು ತುಂಬ ಇದೆ ಇಲ್ಲಿ, ತುಂಬ ಐಟಮ್ಸ್ಗಳು ಇಲ್ಲಿದ್ದಾವೆ. ಸೊ ಮಾಮೂಲಿಯಾಗಿ ಎಲ್ಲ ಜಾತ್ರೆಗಳು ಈ ಥರ ಐಟಮ್ಗಳೆಲ್ಲ ಮಾರಾಟಕ್ಕೆ ಇಟ್ಟಿರ್ತಾರಲ್ಲ, ಸೇಮ್ ಇದು ಸಹ ಇಲ್ಲಿ ಹಾಗೇನೆ. ಈಗ ನೋಡಿ ಚರ್ಚ್ ಕ್ಲಿಯರಾಗಿ ಕಾಣಿಸ್ತಾ ಇದೆ. ತುಂಬ ಹತ್ರ ಆದ್ವಿ ನಾವೀಗ ಚರ್ಚ್ಗೆ. ಮತ್ತು ನಾನು ತುಂಬ ಹೆದರಿಕೆಯಿಂದನೇ ವೀಡಿಯೋ ಮಾಡ್ತಾಯಿದ್ದೆ. ಅಂದರೆ ನಾನು ಟ್ರೈಪೋರ್ಡಲ್ಲಿ ಮೊಬೈಲ್ ಸಿಕ್ಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಸೊ ಮೊದಲೇ ಅನೌನ್ಸ್ಮೆಂಟ್ ಕೂಡ ಮಾಡ್ತಾಯಿದ್ರು, ನಿಮ್ಮ ಮೊಬೈಲು, ಪರ್ಸು, ಬ್ಯಾಗ್ಗಳೆಲ್ಲ ಜಾಗ್ರತೆ ಮಾಡಿಟ್ಕೊಳ್ಳಿ, ಕಳ್ಳರಿರ್ತಾರೆ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾವು ವೀಡಿಯೋ ಮಾಡೋ ಇದರಲ್ಲಿ ಮೊಬೈಲ್ ಯಾರು ಕಿತ್ಕೊಂಡು ಹೋದರೂ ಗೊತ್ತಾಗಲ್ಲ, ರಶ್ ಇತ್ತು ಅಷ್ಟೊಂದು. ನೋಡಿ ಗೊತ್ತಾಗ್ತಾಯಿದೆ ನಿಮಗೆ, ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು ಜನ ಇದ್ದಾರೆ ಅಂತ. ಹಾಗಾಗಿನೇ ಹೆದರಿನೇ ನಾನು ವೀಡಿಯೋ ಮಾಡ್ತಾಯಿದ್ದೆ. ನೋಡಿ ಚರ್ಚದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿದೆ ಅಂತ.
ಎಂಟ್ರೆನ್ಸ್ ಹತ್ರ ಬರುವಾಗಲೇ ಪೂಜೆ ಸ್ಟಾರ್ಟ್ ಆಗಿತ್ತು. ನೋಡಿ ಅಲ್ಲಿ ದೊಡ್ಡ ಸ್ಕ್ರೀನ್ ಹಾಕಿದ್ದಾರೆ, ಹೊರಗಡೆ ಎಷ್ಟು ಜನ ಇದ್ದಾರೆ ಅಂತ, ಹೊರಗಡೆ ಜನರಿಗೆ ಕಾಣಲಿ ಅಂತೇಳಿ ಒಳಗಡೆ ಪೂಜೆ ಆಗ್ತಾಯಿದೆ. ಇದು ನಿಮ್ಮ ಹರಕೆ ತೀರಿಸುವಂಥ ಪ್ಲೇಸು. ಸೊ ಇಲ್ಲಿ ನೀವು ಏನಾದರೂ ಹರಕೆ ಕಟ್ಕೊಂಡಿದ್ರೆ ಅದನ್ನು ಇಲ್ಲಿ ಹೇಳಿ ತೀರಿಸ್ಬೋದು, ಕ್ಯಾಂಡಲ್ ಹಚ್ಬೋದು, ಹೀಗೆ ಹರಕೆನ ತೀರಿಸ್ಬೋದು. ರಿಯಾನ್ ನೋಡಿ ನಮ್ಮ ಅಕ್ಕನ ಜೊತೆ ಇದ್ದಾನೆ. ಚರ್ಚದು ಪೂಜೆ ಎಲ್ಲ ಮುಗಿದ್ಮೇಲೆ ನಾವಿಲ್ಲಿ ಸ್ಟಾಲಿಗೆ ಬಂದ್ವಿ. ಇಲ್ಲೊಂದು ಸ್ವಲ್ಪ ತಿಂಡಿ ತಗೊಳ್ಳೋಣ ಅಂತ. ಸೊ ಅಕ್ಕನವ್ರು ತಿಂಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಹೊರಟು ನಾವು ಸೀದಾ ಇಲ್ಲಿ ಒಂದು ರೆಸ್ಟೋರೆಂಟ್ ಮುಂದೆ ಬಾಬಾ ಕಾರ್ ನಿಲ್ಲಿಸಿದ್ರು. ಸೊ ಊಟಕ್ಕಂತ ನಾವಿಲ್ಲಿ ಬಂದ್ವಿ. ಸೊ ಅಲ್ಲಿ ಮೊಬೈಲ್ ಇಡೋಕ್ಕೆಲ್ಲೂ ಸರಿ ಪ್ಲೇಸ್ ಇರಲಿಲ್ಲ. ಹಾಗಾಗಿ ಅಲ್ಲಿ ಕಿಟಕಿ ಮೇಲೆ ಮೊಬೈಲ್ ಇಟ್ಟು ವೀಡಿಯೋನ ಮಾಡಿದ್ವಿ. ವೀಡಿಯೋ ಅಷ್ಟೊಂದು ಕರೆಕ್ಟಾಗಿ ಬರಲಿಲ್ಲ, ಕತ್ಲೆ ಕಾಣ್ತಾ ಇತ್ತು. ಅಲ್ಲಿಂದ ನೆಕ್ಸ್ಟ್ ಈಗ ನಾವು ಬಾಳೆಹೊನ್ನೂರು ಕಡೆ ಹೋಗ್ತಾ ಇದ್ದೀವಿ. ಸೊ ಪ್ರಜ್ವೀತ್ ಮಧ್ಯೆ ಮೊಬೈಲ್ ಕಿತ್ಕೊಂಡಿದ್ದರಿಂದ ಕರೆಕ್ಟಾಗಿ ವಿಡಿಯೋ ಮಾಡಲಿಕ್ಕಾಗಿಲ್ಲ. ನಮಗೆ ಘಾಟ್ ಸೆಕ್ಷನ್ ದಾಟಿದ ಮೇಲೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ನೋಡಿ ಗ್ರೀನರಿ ಫುಲ್ಲು, ಇದು ಘಾಟ್ ಸೆಕ್ಷನ್ ಇದು. ಸೊ ಘಾಟ್ ಸೆಕ್ಷನಲ್ಲಿ ಕಾರು ಹೋಗ್ತಾ ಇದೆ. ನೆಕ್ಸ್ಟ್ ನೋಡೋಣ ಮುಂದೆ ಎಲ್ಲಿ ತನಕ ವೀಡಿಯೋ ಮಾಡಲಿಕ್ಕಾಗುತ್ತೆ ಗೊತ್ತಿಲ್ಲ. ಸೊ ಪ್ರಜ್ವೀತು ಮೊಬೈಲ್ ಕಿತ್ಕೊಳ್ತಾ ಇದ್ದ ಆವಾಗವಾಗ. ಸೊ ನಾನು ಮಾಡ್ತೀನಿ ವೀಡಿಯೋ ಅಂತ. ಸೊ ಅವನು ವೀಡಿಯೋ ಮಾಡ್ತಾ ಇದ್ದ, ಆದರೆ ಅದು ರೆಕಾರ್ಡ್ ಬಟನೇ ಇದು ಮಾಡ್ತಾ ಇರಲಿಲ್ಲ. ಇದನ್ನು ಆ್ಯಕ್ಚುಲಿ ಈ ವಿಡಿಯೋ ಈಗ ಏನು ನೋಡ್ತಿದ್ದೆ ಅದನ್ನು ಅವನೇ ಮಾಡಿದ್ದು. ಸೊ ನಾನು ಅದರಲ್ಲಿ ಬ್ಲೂಟೂತು ಬಟನ್ ಆಪ್ಷನ್ ಇದ್ದಿದ್ದು, ನಾವು ಒತ್ತಿ ಒಂದ್ಸತಿ ರೆಕಾರ್ಡ್ ಆನ್ ಮಾಡೋದು ಆಫ್ ಮಾಡೋದು ಮಾಡ್ತಾಯಿದ್ದೆ. ಇದನ್ನು ಆ್ಯಕ್ಚುಲಿ ಅವನೇ ಮಾಡಿದ್ದು ವಿಡಿಯೋ. ಸೊ ನಾವು ಬಾಳೆಹೊನ್ನೂರಿಗೆ ಹೋಗ್ತಾ ಇದ್ದೀವಿ. ಸೊ ವೀಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಮುಂದೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಪ್ರಜ್ವೀತ್ ಹತ್ರ ಇತ್ತು ಫೋನು. ಜೊತೆಗೆ ಫೋನಲ್ಲಿ ಚಾರ್ಜ್ ಬೇರೆ ಕಮ್ಮಿ ಆಗಿತ್ತು, ಹಾಗಾಗಿ ವೀಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀವಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.